ನಮಗೆ ನೀರಾಗಿ ಪರ್ಮಿಷನ್ ಕೊಟ್ರೆ ನಾವು ಒಳ್ಳೆ ಕೋಟಾಧೀಶರೇ ಆಗ್ತೀವಿ. 2 ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಏನಾಗಿದೆ ಜಾತಿ ವ್ಯವಸ್ಥೆ. ಫಸ್ಟ್ ಆಫ್ ಆಲ್ ಈಗ ಏನಾಗಿದೆ, ಎಲೆಕ್ಷನ್ ಅಲ್ಲಿ ಫಸ್ಟ್ ಬರೋದೇನು ಅಂದ್ರೆ ಜಾತಿ ರಾಜಕಾರಣ. ಈ 10 kg ಇಳುವರಿ ತಗೊಂಡು 10 ರೂಪಾಯಿಗೆ ಮಾರೋದು ಒಂದೇ, 47 ರೂಪಾಯಿ ರೇಟ್ ತಗೊಂಡು 2 kg ಟೊಮೊಟೊ ಬೆಳೆಯೋದು ಒಂದೇ. ಇದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆವತ್ತಿನ ದಿನನೇ ಮನಮೋಹನ್ ಸಿಂಗ್ ಅವ್ರು ಹೇಳಿದ ಗ್ಯಾಟ್ ಒಪ್ಪಂದನ ವಿರೋಧಿಸಿ ಅಂತ ಅಷ್ಟು ಖಂಡಿತವಾಗಿ ಹೇಳಿದ್ರು ಅವರು. ಆ 4 ಎಕರೆನಲ್ಲೇ 365 ಡೇಸ್ ತಂದೆ ಮಗ ವರ್ಕ್ ಮಾಡಿದ್ರು, ತೀರೋದೇ ಇಲ್ಲ, ಅಷ್ಟು ವರ್ಕ್ ಇದೆ. ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವದಲ್ಲಿ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಡಿಕ್ಟೇಟ್ ಮಾಡಿದ್ರೆ ನನ್ನ ರೈಟ್ಸ್ನ ತೊಗೊಂಡ್ರು ಅಂತಂದ್ಬಿಟ್ಟು ಇವತ್ತು ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಇದೆ. ಎಲ್ಲ ಕೊಡ್ತಾರೆ. ನನಗೆ ಹುಷಾರಿಲ್ಲ ಅಂದ್ರೆ ₹1 ದುಡ್ಡು ಬೇಡ, ಫ್ರೀ ಮೆಡಿಕಲ್ ಆಗುತ್ತೆ. ನನ್ನ ಮಗನಿಗೂ ಫ್ರೀ ಎಜುಕೇಷನ್ನು. ಇಸ್ರೇಲಲ್ಲಿ ಏನು ಮಾಡ್ತಾ ಇದ್ದಾರೆ, ಸರ್ಕಾರನೇ ನಾನು ಲ್ಯಾಂಡ್ ಓನರ್ ಅಲ್ವೇ ಅಲ್ಲ, ನನ್ನ ಮಗ ಎಜುಕೇಷನ್ನ ಸರ್ಕಾರ ಫ್ರೀಯಾಗಿ ಕೊಡುತ್ತೆ. ಗ್ರಾಜುಯೇಟು ನಾನು ಹೋಗಿ ಹೊಲನ ಉಳುಮೆ ಮಾಡೋದ ಈ ಒಂದು ಕೀಳರಿಮೆನ ಇವತ್ತಿನ ವಿದ್ಯಾರ್ಥಿಗಳು ಬಿಡಬೇಕು ಅನ್ನೋದ್ರ ಬಗ್ಗೆ. ಸರ್, ಈಗ ಫ್ಯೂಚರ್ ಅಲ್ಲಿ ಮಕ್ಕಳುಗಳು ಯಾರು ಇದು ಕೃಷಿ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಎಲ್ಲ ಸಿಟಿಗೆ ಬಂದು ಸೇರ್ಕೊತಾ ಇದಾರೆ. ಈಗಿನ ಜನರೇಷನ್ ಮಕ್ಕಳಂತೂ ಬರೀ ಮೊಬೈಲು ಅದ್ಬಿಟ್ರೆ ಯಾವ ಸ್ಪೋರ್ಟ್ಸ್ ಅಲ್ಲೂ ಹೋಗ್ತಾ ಇಲ್ಲ, ಏನಿಲ್ಲ. ಕೃಷಿ ಬಗ್ಗೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಗೌರ್ಮೆಂಟ್ ಇಂದ ಏನು ಒಂದು ಸ್ಟ್ರಾಟಜಿ ಅಳವಡಿಸ್ಬೇಕು? ಈಗ ಏನಾಗಿದೆ, ನಾನು ಒಬ್ಬ ರೈತನೇ. ನನ್ನ ಕಾನ್ಸೆಪ್ಟ್ ಏನಾಗಿದೆ ಅಂದರೆ ಮೊಟ್ಟ ಮೊದಲನೇದಾಗಿ ಅವನಿಗೆ 4 ವರ್ಷ 10 ತಿಂಗಳು ಮುಗ್ತಿದ್ದಂಗೆ ಯಾವ ಸ್ಕೂಲಲ್ಲಿ ಚೆನ್ನಾಗಿದೆ, ಎಲ್ಲಿ LKGಗೆ ಬೇಬಿ ಸಿಟ್ಟಿಂಗ್ಗೆ ಎಲ್ಲಿ ಕೂರಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ನಾನು ಮಾಸ್ಟರ್ ಡಿಗ್ರಿ ಮಾಡಿಸಿದ್ರು ಸುಧವಾಗಿ ಇವತ್ತಿನ ಹುಡುಗರಲ್ಲಿ ಜನರಲ್ ನಾಲೆಡ್ಜ್ ಇಲ್ಲ ಅಗ್ರಿಕಲ್ಚರ್ ಬಗ್ಗೆ. ಅಗ್ರಿಕಲ್ಚರ್ ಒಂದೇ ಅಲ್ಲ, ಅವಕ್ಕೇನಿದ್ರು ಇವತ್ತೇನಾಗ್ಬಿಟ್ಟಿದೆ ಅಂತ ಬರೀ ಮೊಬೈಲ್ ಅನ್ನೋ ಒಂದು ಪರಿಜ್ಞಾನದ ಮೇಲೆ ಇದ್ದಾವೆ. ಇದಕ್ಕೆ ಬರಬೇಕು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸಿದಾಗ ಮಾತ್ರ ಸಾಧ್ಯ ಅನ್ನೋದು. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತಾಯಿದೆ, ರೈತರುಗಳು ನಾವುಗಳು ಯಾಕೆ ಸಫರ್ ಪಡ್ತಾ ಇದ್ದೀವಿ ಅಂದರೆ ಎಜುಕೇಷನ್ಗೆ ತುಂಬ ಖರ್ಚು ಮಾಡ್ತಾ ಇದ್ದೀವಿ. ಅವನು ರೈತಾಪಿ ವರ್ಗದವರಾಗಿರ್ಬೋದು, ಲೇಬರ್ ಕ್ಲಾಸ್ ಆಗಿರ್ಬೋದು. ಈಗ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲೇ ಮೊದಲು ಊರಿಗೆ ಒಬ್ಬರು ಇಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಿಗ್ತಾಯಿದ್ರು. ಇವತ್ತೇನಾಗಿದೆ, ನಮ್ಮೂರಲ್ಲೇ 100 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. BSc ನರ್ಸಿಂಗ್ ಮಾಡಿರೋರು ಒಂದು 20-30 ಹುಡುಗಿರುಗಳು ಸಿಗ್ತಾರೆ. MSc MCom ME ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಎಲ್ಲರೂ ಏನಾಗಿದೆ, ಡಬಲ್ ಗ್ರಾಜುಯೇಟ್ ಮಾಡಿದ್ದಾರೆ. ನಾನು ಹೆಂಗೆ ವ್ಯವಸಾಯಕ್ಕೆ ಹೋಗೋದು ಇದಕ್ಕೆ ಕಾರಣ ಏನು ಅಂತಂದರೆ ಡಬಲ್ ಗ್ರಾಜುಯೇಟು, ನಾನು ಹೋಗಿ ಹೊಲನ ಉಳುಮೆ ಮಾಡೋದು ಈ ಒಂದು ಕೀಳರಿಮೆನ ಇವತ್ತಿನ ವಿದ್ಯಾರ್ಥಿಗಳು ಬಿಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಎಜುಕೇಷನ್ ಬೇಕು, ಕ್ವಾಲಿಫಿಕೇಷನ್ ಇರಬೇಕು, ಅದ್ರ ಜೊತೆಯಲ್ಲಿ ನನ್ನ ವೃತ್ತಿ ಏನು ಅಂತ. ಸರ್, ಈಗ ನನಗೆ ಒಂದು ಐಡಿಯಾ ಇದೆ, ಅದು ಹೇಳಿದ್ರೆ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ನನ್ನ ಅನಿಸಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೀವು ಅದನ್ನ ಹೇಳ್ಬೋದು. ಈಗ ಯಾವ ಥರ ಅಂದರೆ, ಈಗ ಗೌರ್ಮೆಂಟ್ ಇಂದ ಬೇಸಿಕ್ ನೆಸೆಸರಿ 10ನೇ ಕ್ಲಾಸ್ ತನಕ ಓದಬೇಕು ಮಕ್ಕಳು, ಓಕೆ ಓದ್ಲಿ. ಅದಾದ ನಂತರ ಗೌರ್ಮೆಂಟ್ ಇಂದಾನೆ ಇಷ್ಟು ಲ್ಯಾಂಡು ಅಂತ ಅವ್ರ ಕಡೆಯಿಂದ ಕೊಟ್ಟು ಕೃಷಿ ಮಾಡಲೇಬೇಕು ಅವರು. ಅದು ಅವ್ರು ಸಂಬಳ ಕೊಡಬೇಕು ಅವ್ರಿಗೆ. ಈಗ ತಿಂಗಳಿಗೆ ಕಾರ್ಪೊರೇಟಲ್ಲಿ ಎಷ್ಟು ಸಂಬಳ ಕೊಡ್ತಾರೆ, ಇಲ್ಲ ಗೌರ್ಮೆಂಟ್ ಆಫೀಸು ಬೆಳಗ್ಗೆ 10 ಗಂಟೆಯಿಂದ ಇಷ್ಟು ಗಂಟೆಗೆ ಹೋದ್ರೆ ಎಷ್ಟು ಸಂಬಳ ಕೊಡ್ತಾರೆ. ಆ ಥರ ಪ್ರತಿಯೊಬ್ಬರು ಅಕ್ಕಿ ಬೆಳೆಯೋಕ್ಕೆ, ಗೋಧಿ ಬೆಳೆಯೋಕ್ಕೆ, ಈ ಥರ ತೆಂಗು ಗೌರ್ಮೆಂಟ್ ಇಂದಾನೆ ಅವ್ರು ಸಂಬಳ ಕೊಟ್ಟು ಮಾಡಿದ್ರೆ ಆ ಥರ ಒಂದು ಕಾನ್ಸೆಪ್ಟು ಅದು ಸರಿನಾ ತಪ್ಪ ನೀವು ಹೇಳಿ? ಹಂಗಲ್ಲ ಸರ್, ಈಗಿರೋ ಜನಸಂಖ್ಯೆಗೆ ಅಷ್ಟು ಲ್ಯಾಂಡ್ನ ನಾವು ಅಲಾಟ್ ಮಾಡೋಕ್ಕಾಗುತ್ತೆ ಸರ್ ಸರ್ಕಾರದ ಕಡೆಯಿಂದ? ಕಷ್ಟ ಇದೆ ಅಂತೀರ ಸರ್? ಈಗ ಏನಾಗಿದೆ, ಡ್ರಿಪ್ ಇರಿಗೇಷನ್ನು ಇದು ಎಲ್ಲಿಂದ ಬಂದದ್ದು? ಇಸ್ರೇಲಿಂದ. ಇದನ್ನು ಫಸ್ಟ್ ಡ್ರಿಪ್ನ ಇಂಟ್ರೊಡ್ಯೂಸ್ ಮಾಡೋದು ಇಸ್ರೇಲಲ್ಲಿ ಏನು ಮಾಡ್ತಾ ಇದ್ದಾರೆ, ಸರ್ಕಾರನೇ ನಾನು ಲ್ಯಾಂಡ್ ಓನರ್ ಅಲ್ವೇ ಅಲ್ಲ, ನನ್ನ ಮಗ ಎಜುಕೇಷನ್ನ ಸರ್ಕಾರ ಫ್ರೀಯಾಗಿ ಕೊಡುತ್ತೆ. ನನ್ನ ಮಗನ ಟ್ಯಾಲೆಂಟ್ ನೋಡಿ ಅವನು ಇಂಜಿನಿಯರಿಂಗ್ ಮಾಡಬೇಕೋ, ಮೆಡಿಕಲ್ ಮಾಡಬೇಕೋ, ಅಥವಾ BSc ಮಾಡಬೇಕು ಅನ್ನೋದ್ರ ಬಗ್ಗೆ ನಂದೇನು. ಅವ್ರು ಏನು ಮಾಡ್ತಾರೆ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಅಲ್ಲೇ ತಿಳಿದಂಗೆ ಕೆಲವೊಂದು ಗುಂಪುಗಳನ್ನ ಮಾಡ್ಬಿಟ್ಟು ಒಂದು 40 ಜನನೋ 50 ಜನನೋ, ನಮಗೆ 50 ಜನಕ್ಕೆ ಒಂದು 100 ಎಕರೆನ ಒಂದು ಲ್ಯಾಂಡ್ ಕೊಟ್ಬಿಟ್ಟು ಅವ್ರು ಏನು ಕ್ರಾಪ್ ಹೇಳ್ತಾರೆ ಆ ಕ್ರಾಪ್ನೇ ಬೆಳಿಬೇಕು. ಅವರೇ ಮೆಡಿಷನ್ ಕೊಡ್ತಾರೆ, ನೀರು ಕೊಡ್ತಾರೆ, ಕುಯ್ಲಿಂಗ್ ಏನು ಬೇಕು ಎಲ್ಲ ಕೊಡ್ತಾರೆ. ನನಗೆ ಹುಷಾರಿಲ್ಲ ಅಂದರೆ ₹1 ದುಡ್ಡು ಬೇಡ, ಫ್ರೀ ಮೆಡಿಕಲ್ ಆಗುತ್ತೆ. ನನ್ನ ಮಗನಿಗೂ ಫ್ರೀ ಎಜುಕೇಷನ್ನು, ಮತ್ತು ಮನೆಗೂ ರೇಷನ್ನು ಫ್ರೀ. ಈಗಿದ್ದಾಗ ನನಗೆ ಹಣದ ಅವಶ್ಯಕತೆ ಏನಿದೆ? ಈ ಥರದ ಇಸ್ರೇಲಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನು ಭಾರತದಲ್ಲೂ ಸುಧವಾಗಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲೂ ಇದನ್ನು ಅಳವಡಿಸ್ಕೊಂಡು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆಯಬೇಕು ಅನ್ನೋದನ್ನ ಸರ್ಕಾರ ನಿರ್ಧರಿಸಬೇಕು. ಆಗ ಮಾತ್ರ ಸಾಧ್ಯ. ಈಗ ಏನಾಗ್ತಾ ಇದೆ, ಈಗ ನಂಜೇದೇವನಪುರದಲ್ಲೇ ಏನಾಗ್ತಿತ್ತು, ಕಾಫಿ ಗಿಡ ಬುಡಪ್ಪ ಕೊಡಗಲ್ಲಿ ಅಂತ ಪರಿಸ್ಥಿತಿ ಇತ್ತು. ಈಗ ಚಾಮರಾಜನಗರದಲ್ಲಿ ನಂಜೇದೇವನಪುರದಲ್ಲಿ ಕಾಫಿ ಇದೆ. ಮೆಣಸು ಅಂತಂದರೆ ಕೂರ್ಗ್ ಸೈಡ್ ಬೆಳಿಬೇಕು, ಇವತ್ತು ನಂಜೇದೇವನಪುರದಲ್ಲಿ ಮೆಣಸಿದೆ. ಏನಾಗುತ್ತೆ, ಅಡಿಕೆ. ಈಗ ಎಲ್ಲ ಕಡೆನೂ ಎಲ್ಲ ಕ್ರಾಪ್ಗಳನ್ನ ಬೆಳೀತಾ ಹೋದಾಗ ಪ್ರೊಡಕ್ಷನ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ರೇಟ್ ಡಿಕ್ರೀಸ್ ಆಗಲೇಬೇಕು.
ಏನ್ ಕಾರಣ ಏನಂದ್ರೆ ನಮ್ಮ ಜನಗಳು ಬರೀ 40% 48 50% ಅಂತ ವೋಟಿಂಗ್ ಬರ್ತಾ ಇದೆ. ಅಟ್ಲೀಸ್ಟ್ ಅದು 80% ಬಂದ್ರೆ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಆಗ್ಬೋದಲ್ವಾ? ನಮ್ಮ ಯೂತ್ಸು ಮೇನ್ ಇದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಬೇಕು. ಏನ್ ಮಾಡ್ತಿದಾರೆ ಅಂದ್ರೆ ಎಲೆಕ್ಷನ್ ಟೈಮ್ ಬಂತೆ ಅಂದ್ರೆ ಇದು ನಮ್ದಲ್ಲ, ಎಂಜಾಯ್ ಮಾಡಕ್ ನಾವು ಎಣ್ಣೆ ಹೊಡೆಯಕ್ ಹೋಗೋದ, ನಾವು ಟ್ರಿಪ್ ಹೋಗೋದ ಅನ್ನೋದು ಒಂದು ಬಂದ್ಬಿಟ್ಟಿದೆ. ಅದು ಬಿಟ್ಟು ಅವರು ಇದು ನಮ್ದು ಪ್ರತಿಯೊಬ್ರು ರೈಟ್ಸ್ ಅಂದ್ಬಿಟ್ಟು ಅವ್ರು ಬಂದು ವೋಟ್ ಹಾಕ್ಬೇಕಲ್ವಾ? ಅದನ್ನ ಕಡ್ಡಾಯ ಮತದಾನನ ತರೋದು ಬೇಕು ಅನ್ನೋದು ಒಂದು ಪಾಲಿಸಿ ಇದೆ. ಬಟ್ ಏನಾಗಿದೆ ಅಂತಂದರೆ ಇಂಡಿಯಾ ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವದಲ್ಲಿ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಡಿಕ್ಟೇಟ್ ಮಾಡಿದ್ರೆ ನನ್ನ ರೈಟ್ಸ್ನ ತೊಗೊಂಡ್ರು ಅಂತಂದ್ಬಿಟ್ಟು ಇವತ್ತು ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಇದೆ. ಕೆಲವೊಂದನ್ನ ಹೆಂಗೆ ಮಾಡ್ಬೋದು ಅಂತಂದರೆ, ಈ ಕೆಲವೊಂದು LKGಗೋ UKGಗೋ ಮಕ್ಕಳ ಅಡ್ಮಿಷನ್ ಟೈಮಲ್ಲ ಅಥವಾ ರೇಷನ್ ಕಾರ್ಡ್ನಲ್ಲ ನಿನಗೆ ಈ ಸತಿ ವೋಟ್ ಮಾಡಲಿಲ್ಲ ಕೊಡಲಿಲ್ಲ ಅಂದಾಗ ಅವ್ನು ಕೋರ್ಟ್ಗೆ ಹೋಗಕ್ಕೆ ಏನಾಗಿದೆ, ಡೆಮಾಕ್ರಸಿ ಅನ್ನೋ ಒಂದನ್ನು ಇವರು ಕಂಪ್ಲೀಟು ಯುಟಿಲೈಸ್ ಮಾಡ್ಕೊತಾ ಇಲ್ಲ, ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ನೆಕ್ಸ್ಟ್ ಈ ಸೋಷಿಯಲ್ ಮೀಡಿಯಾಗಳು ಬಂದು ತುಂಬಾ ಹಾಳಾಗಿದ್ರೆ, ಈಗ ಇಲ್ಲಿ ಸಿಟಿ ಕಡೆ ಆಗಿರ್ಬೋದು, ಹಳ್ಳಿ ಕಡೆ ಆಗಿರ್ಬೋದು, ಈಗ ಗೌರ್ಮೆಂಟ್ ಇಂದ ಒಂದು ಸೋಷಿಯಲ್ ಮೀಡಿಯಾಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬಿಟ್ಟು ಏನ್ ಕನೆಕ್ಟ್ ಮಾಡ್ಬಿಟ್ರೆ ಈಗ ಎಷ್ಟು ಟೆಕ್ನಾಲಜಿ ಎಲ್ಲ ಪ್ರತಿ ಒಂದು ಸೆಕೆಂಡು ಎಲ್ಲ ಇದು ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿ ಒಂದಕ್ಕೂ ಅವ್ನು ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕು. ಅವ್ನು ಯಾವುದೇ ಒಂದು ಕಮೆಂಟ್ ಹಾಕ್ಬೇಕಂದ್ರೆ ಅವನು ಭಯ ಪಡ್ಬೇಕು. ಆ ಥರ ಒಂದು ಸಿಸ್ಟಮ್ ಅದು ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಸರ್. ಆ ಸಿಸ್ಟಮ್ ಆಲ್ರೆಡಿ ಈಗ ಸುಮಾರನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ದರ್ಶನ್ ಕೇಸಲ್ಲೋ ಅಥವಾ ರಮ್ಯಾ ಚಲನಚಿತ್ರ ನಟಿಯರಾದಂಥ ರಮ್ಯಾ ಅವ್ರ ಕೇಸ್ನಲ್ಲಿ ಆಲ್ರೆಡಿ ನಮ್ಮ ಹೋಬಳಿಯವ್ರನ್ನ 2 ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಇದೆ. ಬಟ್ ಟೆಕ್ನಾಲಜಿನ ಏನು ಅಂದರೆ ದುರುಪಯೋಗನೂ ಪಡಿಸ್ಕೊತ, ಅಡ್ವಾಂಟೇಜಸ್ ಎಷ್ಟಿದೆ ಅದನ್ನ ಡಿಸ್ಅಡ್ವಾಂಟೇಜಸ್ಗೆ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಬಟ್ ಇವತ್ತು ಟೆಕ್ನಾಲಜಿನ ಅದೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅದು ಎಲ್ಲರಲ್ಲೂ ಅರಿವಿದೆ. ಇವತ್ತಿನ ಸ್ಟೂಡೆಂಟ್ಸ್ ನಮ್ಮ ಈ ಹೋಬಳಿನಲ್ಲೇ ಒಂದಿಬ್ಬರದು ಟ್ರ್ಯಾಕ್ ಆಗಿ ಅದನ್ನು ಅನುಭವಿಸ್ತಾ ಇದ್ದಾರೆ ಕಷ್ಟನ. ಬಟ್ ಇವತ್ತು ಹುಡುಗರಿಗೂ ಸೋಷಿಯಲ್ ಮೀಡಿಯಾಕ್ಕಿಂತ ಏನು ಅಂತಂದರೆ ಅವಕ್ಕೆ ಇನ್ನೂ 22-23 ವರ್ಷ ಆಗಿದ್ರು ವ್ಯಾವಹಾರಿಕ ಜ್ಞಾನ ಬರ್ತಾ ಇಲ್ಲ. ವ್ಯಾವಹಾರಿಕವಾಗಿ ಚಿಂತನೆನ ಮಾಡ್ತಾ ಇಲ್ಲ. ಒಂಥರ ಲೇಜಿನೆಸ್ ಜಾಸ್ತಿ ಆಗಿದೆ ಇವತ್ತಿನ. ಸರ್, ಇವತ್ತು ಒಬ್ಬ ಯುವಕ ಈ ಕೃಷಿನಿಂದ ಜೀವನ ಕಟ್ಕೋಬೇಕಂದ್ರೆ ಅವ್ರಿಗೆ ಕನಿಷ್ಠ ಎಷ್ಟು ಲ್ಯಾಂಡ್ ಇರಬೇಕು, ಮತ್ತೆ ಅವರು ಯಾವ ರೀತಿ ಕೃಷಿಗೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಂತ ನಿಮ್ಗೆ ಅನಿಸ್ತದೆ? ಸರ್, ನನಗೆ ತಿಳಿದ ಮಟ್ಟಿಗೆ ಲ್ಯಾಂಡ್ಸ್ಗಿಂತ ಒಬ್ಬ ಕೃಷಿಕ ಒಂದು ಫ್ಯಾಮಿಲಿಗೆ 4ರಿಂದ 5 ಎಕರೆನ ಲ್ಯಾಂಡ್ ಸಾಕು. ಆ 4 ಎಕರೆನಲ್ಲೇ 365 ಡೇಸ್ ತಂದೆ ಮಗ ವರ್ಕ್ ಮಾಡಿದ್ರು ತೀರೋದೇ ಇಲ್ಲ, ಅಷ್ಟು ವರ್ಕ್ ಇದೆ. ಬಟ್ ಏನಾಗಿದೆ ಅಂತಾರೆ ಮಾಡ್ತಾ ಇಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಅದರಲ್ಲಿ ಬಂದಂಥ ಲಾಭಾಂಶನ ಫಸ್ಟ್ ಒನ್ ಎಜುಕೇಷನ್ಗೆ ಹಾಕ್ತೀವಿ. ನಂಬರ್ 2 ನನ್ನ ಮಗಳದ ಮದುವೆ ಬಂತು ಅಂದರೆ ಏನೇ ಇಲ್ಲ ಅಂತಂದರೆ ಇವತ್ತು 20 ಲಕ್ಷ ರೂಪಾಯಿನ ಖರ್ಚು ಮಾಡೋ ಮಟ್ಟಿಗೆ ಸುಮಾರು ಸಾಮಾನ್ಯವಾದಂಥವನು ಸುಧವಾಗಿ ಕನಿಷ್ಠ ಪಕ್ಷ 15 ಲಕ್ಷನ ಒಂದು ಮದುವೆ ಖರ್ಚು ಮಾಡ್ತೇನೆ. ಇದೇನಾಗುತ್ತೆ, ಈ 15 ಲಕ್ಷನ ಸಂಪಾದನೆ ಮಾಡಬೇಕು ಅಂದರೆ ನಾನು ಓನ್ ಕ್ಯಾಶ್ ಆಗಿದ್ರೇನೋ ಸರಿ, ಇಂಟ್ರೆಸ್ಟ್ ಏನಾದ್ರು ಮಾಡ್ಬಿಟ್ಟಿದ್ದ ಪಕ್ಷದಲ್ಲಿ 1 or 2 ಇಯರ್ಸ್ಗೆ 1 ಎಕರೆನ 2 ಎಕರೆನ ಸೇಲ್ ಮಾಡಲೇಬೇಕು. ಇದು ಇವತ್ತು ಆಗ್ತಾ ಇರೋ ಪರಿಸ್ಥಿತಿಗಳು. ನಾವೇನು ಮಾಡಬೇಕು, ಸಾಮೂಹಿಕ ವಿವಾಹಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಮ್ಮ ಆದಾಯ ಎಷ್ಟಿದೆ, ನನ್ನ ಖರ್ಚು ಎಷ್ಟಿದೆ ನನ್ನ ನೋಡ್ಕೊಂಡು ಹೋದಾಗ ಮಾತ್ರ ಸಾಧ್ಯ. ಅವನು ಆಚೆ ಹೊಲ್ಟಲ್ಲಿ ಮದುವೆ ಮಾಡ್ದ, ನಾನು ಸಾಲನೇ ಆಗಲಿ, ಈ ಮನೋಭಾವಗಳನ್ನು ನಾವು ಬಿಡಬೇಕು. ಆಮೇಲೆ ಅದರಲ್ಲೂ ಬೇರೆ ಇವಾಗ ಎಲ್ಲ ಕಡೆ ಬೆಡ್ಡಿಂಗು ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಕೃಷಿಕರು ಸಾಯ್ತಾ ಇದ್ದಾರೆ, ನೇಣಾಕತ್ತಾ ಇದ್ದಾರೆ. ಯುವಕರು ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸರ್, ಇವತ್ತಿನ ಯುವಕರಲ್ಲಿ ಅದೇ ತಾವು ಹೇಳ್ದಂಗೆ ಕೆಲವೊಂದು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ಕಾಲೇಜಿನ ಅಕ್ಕಪಕ್ಕದಲ್ಲೇ ಸಿಗ್ತಾ ಇರೋವಂಥ ಈಗ ಸರ್ಕಾರನೇ ನಿನ್ನೆ ಮಹಿಳಾ ಇವ್ರುಗಳೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 400ರಿಂದ 500 ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಕೊಡಬೇಕು ಹೊಸದಾಗಿ ಪರವಾನಗಿನ, ಅದರಿಂದ 700 ಕೋಟಿ ರೂಪಾಯಿ ಲಾಭ ಬರುತ್ತೆ ಅನ್ನೋದಕ್ಕೆ. ಏನಿದ್ರು ನಾನು ಇವತ್ತಿನ ಯುವಕರನ್ನ ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ಸರ್ಕಾರಗಳೇ 400-500 ಇದಕ್ಕೆ ಅವಕಾಶ ಮಾಡಿಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಇವೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗ್ತವೆ ಅಲ್ವಾ? ಅದನ್ನ ಚೇಂಜ್ ಮಾಡ್ಬೇಕಾಗಿರೋದು ಯಾರು ಸರ್? ಸರ್ಕಾರ. ನಮ್ಮ ಜನನೇ ಚೇಂಜ್ ಮಾಡ್ಬೇಕಲ್ವಾ? ಅಲ್ಲ, ವೋಟ್ ಹಾಕಿದ್ರೆ ತಾನೇ ಸರ್ಕಾರ ನಿಲ್ಲೋದು. ಏನಾಗಿದೆ, ಜಾತಿ ವ್ಯವಸ್ಥೆ. ಫಸ್ಟ್ ಆಫ್ ಆಲ್ ಈಗ ಏನಾಗಿದೆ, ಎಲೆಕ್ಷನ್ ಅಲ್ಲಿ ಫಸ್ಟ್ ಬರೋದೇನು ಅಂದ್ರೆ ಜಾತಿ ರಾಜಕಾರಣ. ಈ ಜಾತಿ ರಾಜಕಾರಣ ಮೊಟ್ಟ ಮೊದಲನೇದಾಗಿ ಹೋಗ್ಬೇಕು. ಈ ಜಾತಿ ರಾಜಕಾರಣ ಹೋಗ್ಬೇಕು. ಈಗ ಚುನಾವಣಾ ಆಯೋಗನೂ ಇದೆ. ಚುನಾವಣಾ ಆಯೋಗನೂ ಇಂತಿಷ್ಟೇ ದುಡ್ಡನ್ನ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇದೆ. ಸುಮ್ಮನೆ ಲೀಗಲ್ ಆಗಿ ನಾನು ನೋಡ್ತೀನಿ ಅಂದರೆ ಒಬ್ಬ MLA ಅಂತ ಸೃಷ್ಟಿ ಆಗಬೇಕು ಅಂತಂದರೆ ಕನಿಷ್ಠ ಪಕ್ಷ 50ರಿಂದ 60 ಕೋಟಿ ರೂಪಾಯಿ ಖರ್ಚು ಮಾಡಲೇಬೇಕು. ಡಿಫಿಟೆಡ್ ಕ್ಯಾಂಡಿಡೇಟು ಮಾಡ್ತಾನೆ,
ಎಲೆಕ್ಟೆಡ್ ಕ್ಯಾಂಡಿಡೇಟು ಮಾಡ್ತಾನೆ. ಡಿಫಿಟೆಡ್ ಕ್ಯಾಂಡಿಡೇಟ್ಗೆ ಹಣ ಮಾಡೋದು ಕಷ್ಟ. ಗೆದ್ದಂಥ ಕ್ಯಾಂಡಿಡೇಟ್ 50-60 ಲಕ್ಷನ ನೆಕ್ಸ್ಟ್ ಎಲೆಕ್ಷನ್ಗೆ 50 ಖರ್ಚು ಮಾಡೋದು ತೆಗೆದು ನೆಕ್ಸ್ಟ್ ಎಲೆಕ್ಷನ್ಗೂ 50 ಸಂಪಾದನೆ ಮಾಡ್ಕೋಬೇಕು. ಪ್ಲಸ್ ಇದು ಎರಡಕ್ಕೂ ಹಾಕಿರೋದಕ್ಕೆ ಮಧ್ಯದಲ್ಲಿ ನನ್ನದೇನು ಅನ್ನೋದು ಒಂದು ಬರುತ್ತೆ. ಅದು ನಮ್ಮ ಜನ ಅರ್ಥ ಮಾಡ್ಕೋಬೇಕಲ್ವಾ. ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರೆ ಅಂದ್ರೆ ಅದು 3-4% ತಗೋತಾರೆ ಅವರು. ಅವ್ರಿಗೆ ಸಂಬಳ ಇರೋದೇ 2 ಲಕ್ಷ, 1.5 ಲಕ್ಷ, ಮ್ಯಾಕ್ಸಿಮಮ್ 3 ಲಕ್ಷ. ಒಂದು 5 ವರ್ಷ ದುಡಿದ್ರು ಎಷ್ಟು ಬರ್ತದೆ ಅವ್ರಿಗೆ? ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟು ಬರಲ್ಲ. ಅದನ್ನ ನಮ್ಮ ಜನಗಳು ಅರ್ಥ ಮಾಡ್ಕೊಬೇಕಲ್ಲ. ಫಸ್ಟ್ ಜಾತಿ ರಾಜಕಾರಣ ಬಿಡಬೇಕು. ಆಮೇಲೆ ಅವ್ರದ್ದು ಬಗ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ಬೇಕು ಸರ್. ಫಸ್ಟ್ ಮೊದಲು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಎಜುಕೇಶನ್ ಲಾ ಯಾವ ಥರ ನಡೀತದೆ, ನಮ್ಮ ರೂಲ್ಸ್ಗಳು ಯಾವ ಥರ ಇದೆ ಅನ್ನೋದು ಇಂಪ್ಲಿಮೆಂಟ್ ಮಾಡಬೇಕಲ್ವಾ. ಇವತ್ತು ನಾನು ಹೇಳೋದೇನೆಂದರೆ 1ರಿಂದ 10ನೇ ಕ್ಲಾಸ್ ಹೇಳಿದ್ರಿ ಅಲ್ವಾ, ಯಾವುದೇ ಮಕ್ಕಳನ್ನ ತಗೊಳ್ಳಿ. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದೋ ಮಕ್ಕಳಿಗೆ ಮಗ್ಗಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈಗ ಟೇಬಲ್ಸ್ ಅಂತ ಹೇಳ್ತೀವಿ. ಏನೇ ಹೇಳಿ ಇವತ್ತು ಕ್ಯಾಲ್ಕುಲೇಟರ್ ಇಲ್ಲದೆ 1 to 10 ಹುಡುಗರು ಯಾರು ಸುತ್ತ ಬೈ ಚಾನ್ಸ್ ಕ್ಯಾಲ್ಕುಲೇಟರ್ ಉಪಯೋಗಿಸ್ತಾ ಇವತ್ತಿನ ಎಕ್ಸಾಮ್ ಮ್ಯಾಥಮೆಟಿಕ್ಸ್ನ ಬರೀರಿ ಅಂದರೆ ಒಂದು ಹುಡುಗನೂ ಪಾಸ್ ಆಗಲ್ಲ. ಎಲ್ಲಕ್ಕೂ ಕ್ಯಾಲ್ಸಿಬೇಕು. ಏನಾಗಿದೆ, ಹಿಂದೆ ಇದ್ದಂಥ ಗುಣಮಟ್ಟ ಎಜುಕೇಷನಲ್ಲಿ ಇವತ್ತು ಕಡಿಮೆ ಆಗಿದೆ. ಆಮೇಲೆ ಎರಡನೇ ತಾವು ಹೇಳಿದ್ರಿ ಅಲ್ವಾ ಎಲೆಕ್ಷನ್ದು, ಏನಾಗಿದೆ, ಪ್ರತಿದಿನ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆನಲ್ಲಿ ಓದ್ತಾ ಇದ್ದಾರೆ. ಅವ್ನು ಇಷ್ಟು ಕೋಟಿ ಮಾಡ್ದ, ಅಷ್ಟು ಕೋಟಿ, ಎಲೆಕ್ಷನ್ ಟೈಮಲ್ಲಿ ಕೊಡಲಿ ಬಿಡು ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಇದನ್ನಂತೂ ಈ ದೇಶದಲ್ಲಂತೂ ಈ ಲಂಚಾನನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಕ್ಕಂತೂ ಆಗಲ್ಲ. ಇದು ವರ್ಷದಿಂದ ವರ್ಷಕ್ಕೆ ದ್ವಿಮುಖ ಆಗುತ್ತೋ ಹೊರತು ಇದು ನಿರ್ಮೂಲನೆ ಅಂತೂ ಮಾಡೋಕ್ಕಾಗಲ್ಲ. ಹೆಮ್ಮರವಾಗಿ ಬೆಳೀತಿದೆ ಸರ್. ಇವಾಗ ರೈತ ಪರ ಹೋರಾಟಗಳು ಮತ್ತೆ ರೈತ ಸಂಘಟನೆಗಳು ಫಸ್ಟ್ ಹೆಂಗಿದ್ದೋ ಅದರ ತರನೇ ಇದೆ ಅನ್ಸುತ್ತಾ? ಏನ್ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ರೈತ ಪರ ಈಗ ಹೆಂಗಾಗಿದೆ ಅಂದರೆ, ನನಗೂ ಒಂದು 4-5 ಜನ ನನ್ನ ಹಿಂದೆ ಹೆಜ್ಜೆ ಅಂದರೆ ನಾನು ಒಬ್ಬ ನಾಯಕ, ನಾನು ಒಬ್ಬ ಲೀಡ್ರು. ಕೆಲವೊಂದು ಸಂಘಗಳು ಹೆಂಗಾಗ್ತಿದೆ ಅಂದರೆ, ಯಾರು ಮಾಡ್ತಾರೆ ಅಧ್ಯಕ್ಷನ? ಅವ್ರನ್ನ ಸ್ವಯಂ ಘೋಷಿತ ನಾಯಕರು ಅಂತ ಕರಿತೇವೆ. ಇದೇನಾಗಿದೆ, ನಾನು ಒಂದು ನಾಯಕ ಆಯಿತು ಅಂದರೆ ಇನ್ನೊಬ್ಬನ್ನು ಯಾರೋ 10 ಜನ ಸೇರಿಸ್ಕೊಂಡು ಅವನೊಂದು ನಾಯಕ. ಇದೇನಾಗಿದೆ, ಯಾರು ಸೃಷ್ಟಿ ಮಾಡ್ತಿಲ್ಲ, ನಮಗೆ ನಾವೇ ನಾಯಕರು ಸೃಷ್ಟಿ ಮಾಡ್ಕೋತಾ ಇದ್ದೀವಿ. ಇದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆವತ್ತಿನ ದಿನವೇ ಮನಮೋಹನ್ ಸಿಂಗ್ ಅವರು ಹೇಳಿದ ಗ್ಯಾಟ್ ಒಪ್ಪಂದನ ವಿರೋಧಿಸಿ ಅಂತ ಅಷ್ಟು ಖಂಡಿತವಾಗಿ ಹೇಳಿದ್ರು ಅವರು. ಇದೇ ಚಾಮರಾಜನಗರದಲ್ಲಿ ಬಂದು ನೀರನ್ನು ಯಾಕೆ ಇದಕ್ಕೆಲ್ಲಕ್ಕೂ ಇಷ್ಟು ದುಡ್ಡು ಕೊಡದ, ನನ್ನ ತೆಂಗಿನ ಮರ ನನ್ನ ನೀರನ್ನು ನಾನು ಇಳಿಸ್ತೀನಿ ಅಂತ ಅವರು ಅರಕಲವಾಡಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿ ನೀರನ್ನು ಇಳಿಸಿದ್ರು. ಬಟ್ ಇವತ್ತಿನ ಸರ್ಕಾರಗಳು ನೀರಾಕೆ ಪರ್ಮಿಷನ್ ಕೊಟ್ಟರೆ ಸರ್ಕಾರಕ್ಕೆ ಬರೋ ಆದಾಯ ಕುಂಠಿತ ಆಗುತ್ತೆ. ನೀರ ಅತ್ಯುತ್ತಮವಾದಂಥ ಒಂದು ಪಾನೀಯ, ಅದರಲ್ಲಿ ಯಾವುದೇ ಥರವಾದಂಥ ಇದಿರಲ್ಲ, ಕಂಟೆಂಟ್ಸ್ ಇರಲ್ಲ. ಆದರೂ ಸುಧವಾಗಿ ಅದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ. ಸರ್ಕಾರ ಏನೂ ಮಾಡಬೇಕಾಗಿಲ್ಲ. ಈಗಿರೋ ಅಂಥ ಇದಕ್ಕೆ ನಮಗೆ ನೀರಾಗಿ ಪರ್ಮಿಷನ್ ಕೊಟ್ಟರೆ ನಾವು ಒಳ್ಳೆ ಕೋಟಾಧೀಶರೇ ಆಗ್ತೀವಿ. ಕೃಷಿ ಲಾಭದಾಯಕನ ಇಲ್ಲ ಕೃಷಿ ನಷ್ಟನ? ನೀವು ಕೃಷಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೈಜ್ಞಾನಿಕವಾಗಿ ಕೃಷಿನ ಮಾಡೋದೇ ಆದರೆ ಕೃಷಿ ಲಾಭದಾಯಕವಾಗಿದೆ. ಬಟ್ ಏನಾಗ್ತಾ ಇದೆ ಅಂತಂದರೆ, ಇವತ್ತು ಮಾರ್ಕೆಟಲ್ಲಿ ನಾವು ಬೆಳೆದಂಥ ಪದಾರ್ಥಗಳಿಗೆ ಮಿನಿಮಮ್ ಪ್ರೈಸ್ ಅಂತ ಇಲ್ಲ, ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಈ ಸಾರಿ ತೆಂಗು ನನಗೆ 54 ವರ್ಷದಲ್ಲಿ ತೆಂಗಿಗೆ ಈ ರೇಟ್ ಹೋಗಿರೋದೇ ಗೊತ್ತಿರಲಿಲ್ಲ. ಈ ಸತಿ 74,000 ರಿಂದ 78,000 ರೂಪಾಯಿವರೆಗೂ ಕ್ವಿಂಟಾಲ್ ತೆಂಗು ಹೋಗಿತ್ತು. ಬಟ್ ಏನಾಗ್ತಾ ಇದೆ ಅಂತಂದರೆ, ಈಗ ಎಳ್ಳಿರ್ದು ಈ ಏನಿದೆ, ಈ ಡಿಸೆಂಬರ್ ತಿಂಗಳಲ್ಲಿ 22-23 ರೂಪಾಯಿ ಇದೆ. ಅದೇ ಏಪ್ರಿಲ್ ಮೇ ಹೋದಾಗ ಇದು 40-45 ರೂಪಾಯಿಗೂ ಕಟಿಂಗ್ ಆಗುತ್ತೆ. ಬಟ್ ನಾವೇನು ಮಾಡಬೇಕು ಅಂದರೆ, ವೈಜ್ಞಾನಿಕವಾಗಿ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು. ಇವತ್ತೇನಾಗ್ತಿದೆ, ಲೇಬರ್ ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಆಗ್ತಾಯಿದೆ. ಖರ್ಚನ್ನ ಕಡಿಮೆ ಮಾಡ್ಕೊಂಡು ನಾವು ಯಾವ ಥರ ಲೇಬರ್ನ ಕಡಿಮೆ ಮಾಡಿ ವ್ಯವಸಾಯನ ಲಾಭದಾಯಕ ಮಾಡ್ಕೋತೀವಿ, ಹಾರ್ಟಿಕಲ್ಚರ್ ಕ್ರಾಪ್ಗಳಿಗೆ ಜಾಸ್ತಿ ಹೋಗ್ಬೇಕು ಸರ್. ಅಂದರೆ ನಿಮ್ಮ ಪ್ರಕಾರ ವೈಜ್ಞಾನಿಕವಾಗಿ ಕೃಷಿ ಪದ್ಧತಿನ ಅಳವಡಿಸ್ಕೊಂಡ್ರೆ ಕೃಷಿ ಲಾಭದಾಯಕ? ಈಗ ಸಾಂಪ್ರದಾಯಿಕವಾಗಿ ಕೃಷಿನ ಈಗ ಒಬ್ಬರು ಬೆಳೆ ಮಾಡಿದ್ರು ಅಂತ ಅದೇ ಥರ ನಾವು ಫಾಲೋ ಮಾಡಿದ್ರೆ ಅದು ನಷ್ಟ ಅಂತ ನೀವು ಹೇಳ್ತೀರಾ ಸರ್? ಇಲ್ಲ, ಇದು ಕೆಲವು ಏರಿಯಾಗಳು ಕೆಲವೊಂದು ಕಾನ್ಸೆಪ್ಟ್ಗಳ ಮೇಲೆ ಆಯಾ ಭಾಗದಲ್ಲಿ ಆಯಾ ಬೆಳೆಗಳನ್ನೇ ಬೆಳೆಯೋಕ್ಕೆ ಸಾಧ್ಯ. ಈಗ ತರಕಾರಿಗಳನ್ನ, ಈಗ ನಮ್ಮ ಭಾಗದಲ್ಲೂ ಸುಧವಾಗಿ ವೆಜಿಟೇಬಲ್ಸ್ನ ಬೆಳೀತಾ ಇದ್ದೀವಿ. ಏನಾಗುತ್ತೆ, ವೆಜಿಟೇಬಲ್ಸ್ನ ಬೆಳೆದ್ರೆ ಒಂದು 5-6 ವರ್ಷಕ್ಕೆ ಆ ಭೂಮಿ ಬರಡಾಗುತ್ತೆ. ಈಗ ಟೊಮೊಟೊ ರೇಟು ಇವತ್ತು ನೋಡಿ, ಕಳೆದ 3 ತಿಂಗಳಿಂದ 20 ರೂಪಾಯಿ ಮೇಲೆ 47 ರೂಪಾಯಿವರೆಗೂ ಇವತ್ತಿದೆ. ಇವಾಗ ಏನಾಗುತ್ತೆ, ಟೊಮೊಟೊ ಲಾಭದಾಯಕ ಬೆಳೆ ಅಂತ ಅನಿಸುತ್ತೆ. ಬಟ್ ಏನಾಗುತ್ತೆ, ಈಗ ಎಲ್ಲ ರೈತರು ಸುಧವಾಗಿ ಟೊಮೊಟೊನ ಜಾಸ್ತಿ ಹಾಕಕ್ಕೆ ಶುರು ಮಾಡ್ತಾರೆ. ಆಗೇನಾಗುತ್ತೆ, 2 ರೂಪಾಯಿಗೋ 3 ರೂಪಾಯಿಗೆ ಹೋದರೆ ಲಾಸು. ಈಗ ನಾನು ಹೇಳೋದೇನು ಅಂದರೆ, ಟೊಮೊಟೊ ಬೆಳೆಗಾರರಲ್ಲಿ ಟೊಮೊಟೊ 10 ರೂಪಾಯಿ ಮೇಲೆ ಹೋದರೆ ಲಾಭದಾಯಕ. ಬಟ್ ಏನು ಅಂತಂದರೆ, ಇವತ್ತು ಇಳುವರಿ ಬರ್ತಾ ಇಲ್ಲ.
ಈ ಕೆಲವು ಕಂಪ್ನಿಗಳು ಏನಾಗ್ಬಿಟ್ಟಿದೆ, ಕೆಲವು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದ್ಬಿಟ್ಟು ಸೀಡ್ಸ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಕಳೆದ 5-6 ವರ್ಷಗಳ ಹಿಂದೆ ನಾನು ಸುಧವಾಗಿ 10 ವರ್ಷಗಳ ಕಾಲ ಟೊಮೊಟೊ ಬೆಳೆದಂಥ ರೈತನೇ. ನಾನು ಮೇಜರ್ ಕ್ರಾಪೇ ಟೊಮೊಟೊ ಬೆಳೀತಾ ಇದ್ದಿದ್ದು. ಏನಾಗಿದೆ ಅಂತಂದರೆ, ಮೊದಲು ಹಾಕಿದ್ರೆ ಒಂದು ಸತಿ ನಾನು ಗಿಡನ ನಾಟಿ ಮಾಡಿದ್ರೆ 6 ತಿಂಗಳು ಕ್ರಾಪ್ ಬರ್ತಿತ್ತು. ಒಂದು ಟೊಮೊಟೊ ಗಿಡಕ್ಕೆ 8ರಿಂದ 10 kg ಟೊಮೊಟೊನ ಕೊಯ್ತಾ ಇದ್ವಿ. ಆವತ್ತು 5 ರೂಪಾಯಿ ರೇಟ್ ಸಿಕ್ಬಿಟ್ರೆ ಅದೇ ದೊಡ್ಡದು. 5 ರೂಪಾಯಿನಲ್ಲಿ ಏನಾಗ್ತಿತ್ತು, 10 kgಗೆ 50 ರೂಪಾಯಿ ಆಗ್ತಿತ್ತು. 20 ರೂಪಾಯಿ ಖರ್ಚಾದರೆ 30 ರೂಪಾಯಿ ನನಗೆ ಉಳಿತಾ ಇತ್ತು. ಅಲ್ಲಿಗೆ 5,000 ಗಿಡಕ್ಕೆ 1,500 ಲಕ್ಷ ರೂಪಾಯಿ ಉಳಿತಾ ಇತ್ತು 4 ತಿಂಗಳಿಗೆ. ಬಟ್ ಏನಾಗಿದೆ, ಇವತ್ತು ಇಳುವರಿ ಇಲ್ಲ. ಟೊಮೊಟೊ ಆಗ್ಬೋದು, ಕಲ್ಲಂಗಡಿ ಆಗ್ಬೋದು, ಇವೆಲ್ಲ ಏನಾಗ್ತಾ ಇದೆ ಅಂತಂದರೆ ಇಳುವರಿ ಬರ್ತಾ ಇಲ್ಲ. ಆ ಕಾರಣದಿಂದ ಏನಾಗುತ್ತೆ, ಏನಪ್ಪ ಮಾರ್ಕೆಟ್ಲಿ ಟೊಮೊಟೊ 47 ಆಯಿತು ಅಂತ ಹೇಳ್ತೀವಿ. 10 kg ಇಳುವರಿ ತೊಗೊಂಡು 10 ರೂಪಾಯಿಗೆ ಮಾರೋದು ಒಂದೇ, 47 ರೂಪಾಯಿ ರೇಟ್ ತಗೊಂಡು 2 kg ಟೊಮೊಟೊ ಬೆಳೆಯೋದು ಒಂದೇ. ಇಳುವರಿ ಕಡಿಮೆ ಆದ ಕಾರಣದಿಂದ ಟೊಮೊಟೊ ಬೆಲೆ ರೈಸ್ ಆಗಿದೆ. 1 ಸೆಕೆಂಡು.